ಸ್ನೇಹಿತರೆ, ನೀವೇನಾದರೂ ಚಿಕ್ಕ ಜಾಗದಲ್ಲಿ ಮನೆ ಕಟ್ತಿದ್ದೀರಾ ಅಂತಂದರೆ ಪೂಜಾ ರೂಮನ್ನು ಈ ರೀತಿ ಮಾಡಿಕೊಂಡು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಈ ಪೂಜಾ ರೂಮ್ ನೋಡಿ 1 ಫೀಟ್ ಉದ್ದ 3 ಫೀಟ್ ಅಗಲದಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು. ಹಾಗೆ ಈ ಪೂಜಾ ರೂಮ್ ಓಪನ್ ಆಗಿ ಇಡುವಂತಹದ್ದು. ಹಾಗೆ ಈ ದೇವರ ಪೀಠವನ್ನು ನೋಡಿ ಸಿಂಪಲ್ ಆಗಿ ಪ್ಲ್ಯಾನಿಂಗ್ ಮಾಡಿರುವಂಥದ್ದು. ಇದನ್ನು ನೀವು ಡಿಸೈನ್ ಆಗಿ ಸ್ಟೆಪ್ಗಳನ್ನು ಇಟ್ಟು ಪ್ಲ್ಯಾನಿಂಗ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಸೀಲಿಂಗ್ ಲೈಟ್ ನೋಡಿ, ಹಾಗೆ ಸೀಲಿಂಗ್ ಲೈಟ್ ಹಾಕಿ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಕಲರ್ ಲೈಟ್ ಕೂಡ ಹಾಕ್ಕೊಂಡು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ಸುತ್ತಲೂ ನೋಡಿ ಕಟ್ಕಿಯಿಂದ ಡಿಸೈನ್ ಮಾಡಿರುವಂತಹದ್ದು. ವಿಷ್ಣುವಿನ ದಶಾವತಾರಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. ಈ ಡಿಸೈನ್ಗಳನ್ನು ಸೆಲೆಕ್ಟ್ ಮಾಡುವಾಗ ಬೆಸ್ಟ್ ವರ್ಕರನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಫಿನಿಶಿಂಗ್ ಬರಬೇಕಂತಂದರೆ ಬೆಸ್ಟ್ ವರ್ಕರನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂತಂದರೆ ನೀವು ಸಿಂಪಲ್ ಆದ ಡಿಸೈನ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ಈ ಪೂಜಾ ರೂಮನ್ನು ಇನ್ನಷ್ಟು ಡಿಸೈನ್ ಆಗಿ ಕೂಡ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ಈ ಪೂಜಾ ರೂಮನ್ನು ಗೋಡೆಗೆ ಅಟ್ಯಾಚ್ ಮಾಡಿರುವುದರಿಂದ ತುಂಬ ಪ್ಲೇಸ್ಗಳನ್ನು ಉಳಿಸ್ಕೊಳ್ಬೋದು. ನೀವು ಹಾಲ್ನಲ್ಲಾಗಿರ್ಬೋದು, ಡೈನಿಂಗಲ್ಲಾಗಿರ್ಬೋದು ಈ ಪೂಜಾ ರೂಮನ್ನು ಮಾಡಿರುವುದರಿಂದ ಪ್ಲೇಸ್ ತುಂಬಾ ಉಳಿಸ್ಕೊಳ್ಬೋದು. ಹಾಗೆ ಚಿಕ್ಕ ಜಾಗದಲ್ಲಿ ಪೂಜಾ ರೂಮ್ ಮಾಡುವ ಪ್ಲ್ಯಾನಿಂಗನ್ನು ತಿಳಿದುಕೊಂಡ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.